ಲಯನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ರಾಜ್ಯ ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಪ್ರಕರಣ ಭಾರಿ ಸದ್ದು ಮಾಡಿತ್ತು. ಆಡಳಿತ ವಿಪಕ್ಷಗಳ ನಡುವೆ ವಾಕ್ ಸಮರ ಏರ್ಪಟ್ಟಿತ್ತು. ವಿಪಕ್ಷ ಬಿಜೆಪಿ ಮತ್ತೆ ಪೆನ್ ಡ್ರೈವ್ ಬಾಂಬ್ ಹಾಕಿದೆ. ಭಾರಿ ಗದ್ದಲದ ಮಧ್ಯೆಯೇ ವಿ.ಬಿ. ರಾಮ್ಜಿ ವಿರುದ್ಧ ನಿರ್ಣಯ ಕೈಗೊಳ್ಳಲಾಗಿದೆ. ಮತ್ತೊಂದೆಡೆ ಚುನಾವಣೆ ಹೊಸ್ತಿಲಲ್ಲಿ ತಮಿಳುನಾಡು ಬಿಜೆಪಿಗೆ ಬಹುದೊಡ್ಡ ಶಾಕ್ ನೀಡಿರುವಂಥದ್ದು ಕರುನಾಡಿನಲ್ಲಿ ಒಂದು ಕಾಲಕ್ಕೆ ಸಿಂಗಂ ಎನಿಸಿಕೊಂಡಿದ್ದಂತಹ ಅಣ್ಣಾಮಲೈಯವರು. ಏನೆಲ್ಲ ಪ್ರಮುಖ ಸುದ್ದಿಗಳಿದಾವೆ ಒಂದೊಂದಾಗಿ ನೋಡೋಣ ಬನ್ನಿ. ವಿ.ಬಿ. ರಾಮ್ಜಿ ವಿರುದ್ಧವಾಗಿ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಿರ್ಣಯ ಮಂಡಿಸಿದ್ದಾರೆ. ಕೇಂದ್ರ ಸರ್ಕಾರದ ನಡೆ ಸಂವಿಧಾನದ ಉಲ್ಲಂಘನೆ ಹಾಗೂ ಕರ್ನಾಟಕ ರಾಜ್ಯದ ಗ್ರಾಮೀಣ ಜನರ ಬದುಕಿನ ಹಕ್ಕನ್ನು ಕಾಪಾಡುವ ದೃಷ್ಟಿಯಿಂದ ಒಕ್ಕೂಟ ತತ್ವಕ್ಕೆ ವಿರುದ್ಧವಾಗಿದೆ. ಬಡವರ ಕೈಯಿಂದ ಅನ್ನವನ್ನು ಕಸಿದು ಶ್ರೀಮಂತರಿಗೆ ನೀಡುವ ಹುನ್ನಾರವಾಗಿದೆ. ಈ ಮೂಲಕ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರನ್ನ ಆಧುನಿಕ ಗುಲಾಮರನ್ನಾಗಿ ಮಾಡುವ ಗುಲಾಮಗಿರಿಗೆ ತಳ್ಳುವ ಹುನ್ನಾರ ಎಂದು ಸಿದ್ದರಾಮಯ್ಯ ಅವರು ತಮ್ಮ ನಿರ್ಣಯದಲ್ಲಿ ಉಲ್ಲೇಖಿಸಿದರು. ನೋಡಿ, ರಾಮ್ಜಿ ಕಾಯ್ದೆ ರೂಪುಗೊಂಡಾಗ್ಲಿಂದಲೂ ಕೂಡ ವಿರೋಧಗಳು ವ್ಯಕ್ತವಾಗ್ತಾನೆ ಇದ್ದಾವೆ. ಕೊನೆ ಪಕ್ಷ ಸರ್ಕಾರ, ಅದರಲ್ಲೂ ಮುಖ್ಯವಾಗಿ ಕೇಂದ್ರ ಸರ್ಕಾರ, ಒಂದಷ್ಟು ವ್ಯತ್ಯಾಸಗಳಿದ್ದರೆ ಅದನ್ನು ತಿದ್ದುವಂತಹ ಪ್ರಯತ್ನ ಮಾಡಬಹುದಿತ್ತು. ಆರಂಭದಲ್ಲಿ ಹೆಸರಿನಿಂದಲೇ ವಿರೋಧಗಳು ವ್ಯಕ್ತ ಆಗ್ತಿತ್ತು. ಈಗ ಒಕ್ಕೂಟ ವ್ಯವಸ್ಥೆಯಲ್ಲಿ ಅನುದಾನ ಹಂಚಿಕೆಯ ವಿಷಯದಲ್ಲೂ ಕೂಡ ಕೇಂದ್ರ ಕಡಿಮೆ ಪರ್ಸೆಂಟು, ರಾಜ್ಯ ಹೆಚ್ಚು ಪರ್ಸೆಂಟ್ ಕೊಡುವಂತಹ ವ್ಯತ್ಯಾಸಗಳು ಕೂಡ ಜಾಸ್ತಿ ಇರುವಂಥದ್ದು. ಆದರೂ ಅದು ಕೇಂದ್ರದ ಒಂದು ಯೋಜನೆ ಅಂತ ಕ್ರೆಡಿಟ್ ಕೂಡ ಕೇಂದ್ರ ಸರ್ಕಾರ ಪಡೆದುಕೊಳ್ಳುವಂತಹ ವ್ಯವಸ್ಥೆ ಏನು ಈಗ ರೂಪುಗೊಂಡಿದೆ. ಅದರಲ್ಲೇನೋ ಕೂಲಿ ದಿನಗಳನ್ನು ಹೆಚ್ಚಿಸಿದ್ದಾರೆ, ಹೆಸರನ್ನು ಬದಲಾಯಿಸಿದ್ದಾರೆ. ಜೊತೆಯಲ್ಲಿ ರಾಜ್ಯ ಮತ್ತು ಕೇಂದ್ರದ ಅನುದಾನ ಹಂಚಿಕೆ ಏನಿತ್ತು, ನಾವೆಷ್ಟು ಕೊಡಬೇಕು ಅವರೆಷ್ಟು ಕೊಡಬೇಕು, ಅದರ ವ್ಯತ್ಯಾಸ ತುಂಬ ಆಗಿದೆ. ರಾಜ್ಯನೇ ಎಲ್ಲ ಕೊಟ್ಬಿಟ್ಟು ಅದು ಕೇಂದ್ರದ ಯೋಜನೆ ಅಂತ ಹೇಳಿಕೊಳ್ಳುವಂಥದ್ದು ಒಂದಾದರೆ, ಇದು ಶ್ರೀಮಂತರ ಕೈಗೆ ಈ ಕೂಲಿಯನ್ನು ಕೊಡುವಂತಹ ಹೊಸ ಪದ್ಧತಿ, ಆಧುನಿಕ ಗುಲಾಮಗಿರಿಗೆ ತಳ್ಳುವಂತಹ ವ್ಯವಸ್ಥೆ ಅನ್ನುವಂತಹ ಸಿದ್ದರಾಮಯ್ಯ ಅವರ ವಾದ ಏನಿದೆ, ಸದ್ಯ ಆ ರಾಮ್ಜಿ ವಿರುದ್ಧ ಕಾಂಗ್ರೆಸ್ ಸರ್ಕಾರ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದೆ. ಏನಾಗುತ್ತೋ ಗೊತ್ತಿಲ್ಲ. ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪೆನ್ ಡ್ರೈವ್ ಸಾಕ್ಷ್ಯ ನೀಡಿದ್ದಾರೆ. ವಿಶೇಷ ಅಧಿವೇಶನದಲ್ಲಿ ಆಡಿಯೋ ಸಾಕ್ಷ್ಯ ಪ್ರದರ್ಶಿಸಿದ್ದಾರೆ. ತಿಮ್ಮಾಪುರ ಅವರಿಗೆ ಪಾಲು ಕೊಡಬೇಕೆಂಬ ಆಡಿಯೋ ದಾಖಲೆ ಪೆನ್ ಡ್ರೈವ್ನಲ್ಲಿ ಇದೆ. ಅಬಕಾರಿ ಇಲಾಖೆಯ ಜಂಟಿ ಆಯುಕ್ತ ನಾಗರಾಜಪ್ಪ ಹಾಗೂ ವಕೀಲ ರಾಮೇಶ್ ನಡುವಿನ ಮಾತುಕತೆಯ ವಿವರ ಇದಾಗಿದೆ. 18 ಲಕ್ಷ ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿರುವುದು ಸ್ಪಷ್ಟವಾಗಿದೆ. ಸಚಿವರು ಅಥವಾ ಅವರ ಮಗನ ಕಡೆಯಿಂದ ಸಂದೇಶ ಬಂದ ನಂತರವೇ ಕೆಲಸ ಆಗುತ್ತದೆ ಎಂದು ಹೇಳಿರುವುದು ಆಡಿಯೋದಲ್ಲಿದೆ. ವರ್ಷಕ್ಕೆ 252 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೀತಿದೆ ಎಂದು ಅಂಕಿಅಂಶ ಕೂಡ ಹೇಳ್ತಿರುವಂಥದ್ದು. ಆ ಅಂಕಿಅಂಶದ ಸಮೇತವೇ ಆರ್ ಅಶೋಕ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಒಂದು, ಅಲ್ಲಿ ಆಡಿಯೋ ಇದೆ, ದೂರು ದಾಖಲಾಗಿದೆ, ಜೊತೆಯಲ್ಲಿ ಒಂದು ಹಂತಕ್ಕೆ ವಿಡಿಯೋ ಕೂಡ ನಾವು ಸಬ್ಮಿಟ್ ಮಾಡ್ತೀವಿ ಎನ್ನುವ ಮಾತುಗಳನ್ನೇನು ಹೇಳ್ತಿದ್ದಾರೆ. ಒಂದು ಗಂಭೀರ ಆರೋಪ ಬಂದಾಗ ಆ ಸಂಬಂಧಪಟ್ಟ ಸಚಿವರು ಯಾರೇ ಆಗಿರಲಿ ಅವರಿಂದ ರಾಜೀನಾಮೆ ಪಡಿಲೇಬೇಕು. ಕೊನೆ ಪಕ್ಷ ಪಡಿಲಿಲ್ಲ ಅಂದರೆ ಸರ್ಕಾರಕ್ಕೂ ಪಾಲಿದೆ ಅನ್ನೋ ಗಂಭೀರ ಆರೋಪ ಬರುತ್ತೆ. ಅದನ್ನು ಹೇಗೆ ಅರಗಿಸಿಕೊಳ್ಳೋಕ್ಕಾಗುತ್ತೆ? ಸದ್ಯ ಸಿದ್ದರಾಮಯ್ಯ ಅವರು ಹೇಳಿ ಕೇಳಿ ಅವರ ಆಪ್ತ. ಈ ಹಿಂದೆ ಕೂಡ ಇಂಥದ್ದೇ ಪ್ರಕರಣಗಳಾದಾಗ, ಅದು ರಮೇಶ್ ಜಾರಕಿಹೊಳಿ ಅವರ ಪ್ರಕರಣ ಆದಾಗ ಆರೋಪ ಬಂದ ಕೂಡಲೇ ಅವರು ರಾಜೀನಾಮೆ ಮಾಡಿದ್ರು. ಇಲ್ಲೂ ಕೂಡ ತಿಮ್ಮಾಪುರ ಅವರು ರಾಜೀನಾಮೆ ಕೊಡುವಂಥದ್ದು ಉತ್ತಮ. ಅನಂತರದಲ್ಲಿ ಯಾವುದು ತಪ್ಪಿಲ್ಲ, ಸಮಸ್ಯೆ ಇಲ್ಲ ಅಂದರೆ ಅಲ್ಲಿಗೆ ಮತ್ತೆ ಅವರನ್ನು ತಗೋಬಹುದು. ಆದರೆ ನೋಡಿ, ದುರಂತ ಅಥವಾ ಕಾಕತಾಳೀಯ ಇರಬಹುದು, ಈ ದಮನಿತ ಸಮುದಾಯದ ಸಚಿವರಿಗೇನೆ ಈ ಸರ್ಕಾರ ಬಂದಾಗಿನಿಂದ ಸಮಸ್ಯೆಗಳಾಗ್ತಿರುವಂಥದ್ದು. ಒಂದು ನಾಗೇಂದ್ರ, ರಾಜಣ್ಣ, ಈಗ ತಿಮ್ಮಾಪುರ ಅವರು. ಏನಾಗ್ತಿದೆ ಇದರ ಮಧ್ಯೆ 5,000 ಕೋಟಿಯ ಹಗರಣ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಗಂಭೀರ ಆರೋಪ ಬಂದಿತ್ತು. ಆ ಹಗರಣವನ್ನು ಬಿಜೆಪಿಗರೇ ಮುಚ್ಚ ಹಾಕಿದ್ರ ಅಥವಾ ಆ ಸಮುದಾಯದ ಹೆಣ್ಣುಮಗಳು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಕ್ಲೋಸ್ ಮಾಡಿದ್ರ ಗೊತ್ತಿಲ್ಲ. ಕಾಕತಾಳೀಯ ಇರಬಹುದು. ಆದರೆ ತಿಮ್ಮಾಪುರ ಅವ್ರ ಮೇಲೂ ಕೂಡ ಗಂಭೀರ ಆರೋಪ ಬಂದಿದೆ. ಅವರು ರಿಸೈನ್ ಮಾಡಿ ನಾನು
ತಪ್ಪಿತಸ್ಥ ಅಲ್ಲ, ನಂದು ಯಾವ ತಪ್ಪಿಲ್ಲ ಅನ್ನೋದು ಸಾಬೀತಾದ್ಮೇಲೆ ಮತ್ತೆ ಅವರನ್ನ ಸಚಿವ ಸಂಪುಟಕ್ಕೆ ತಗೋಬಹುದು. ವಿಧಾನಸಭೆಯಲ್ಲಿ ಆರ್ ಅಶೋಕ್ ಅವರ ಪೆನ್ಡ್ರೈವ್ ಸಾಕ್ಷ್ಯಕ್ಕೆ ಅರಸೀಕೆರೆ ಶಾಸಕ KM ಶಿವಲಿಂಗೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಣ್ಣೆ ಅಂಗಡಿಗೆ ಹೋದ್ರೆ ಇಂಥ 50 ಆಡಿಯೋ ಮತ್ತು ವಿಡಿಯೋಗಳನ್ನು ತರಬಹುದು. ಕುಡಿದು ಸುಮ್ಮನೆ ಮಾತಾಡ್ತಿರ್ತಾರೆ, ಏನಾದರೂ ದುಡ್ಡು ಎಣ್ಣೆ ಹೊಡೆದಿದ್ದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ರೆ ರಾಜೀನಾಮೆ ಕೊಟ್ಟು ಹೊರಗೆ ಹೋಗೋದಕ್ಕೆ ಹೇಳಿ. ಅದನ್ನು ಬಿಟ್ಟು ವಿಡಿಯೋ ಆಡಿಯೋ ಅಂತೀರಲ್ಲ, ಎಲ್ಲ ಕಾಲದಲ್ಲೂ ಎಲ್ಲರೂ ಎಣ್ಣೆ ಅಂಗಡಿಗೆ ಹೋದರೆ ಮಾತನಾಡುತ್ತಲೇ ಇರ್ತಾರೆ. ನೀವು ಹೇಳೋದನ್ನು ಕೇಳಿ ತಿಮ್ಮಾಪುರ ಅವರು ಕಂತೆ ತೆಗೆದುಕೊಳ್ಳುವುದು ಸಿಕ್ಕಿದೆ ಏನೋ ಅಂದ್ಕೊಂಡಿದ್ವಿ. ಇದೆಲ್ಲ ಏನು ದಾಖಲೆ ಅಂತ ಶಾಸಕ ಶಿವಲಿಂಗೇಗೌಡರು ಗುಡುಗಿರುವಂಥದ್ದು. ಹಾಸನದ ಶಾಸಕರಿಗೆ ಆಡಿಯೋ ವಿಡಿಯೋ ಅಂದರೆ ಅವರ ಜಿಲ್ಲೆಯಲ್ಲಿ ಬಂತಲ್ಲ ಆ ಥರದ ಆಡಿಯೋ ವಿಡಿಯೋ ಮಾತ್ರ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಶಿವಲಿಂಗೇಗೌಡರು ಹೇಳ್ತಿರೋದ್ರಲ್ಲೂ ತಪ್ಪೇನಿಲ್ಲ. ಅದರಲ್ಲಿ ಹಣ ಪಡೆಯುವಂತಹದ್ದೇನಾದರೂ ಇದೆಯಾ? ಆಡಿಯೋ ಅದರಲ್ಲಿ ಇರುವಂಥದ್ದು, ಆಡಿಯೋದಲ್ಲಿ ಅವರು ಲಂಚ ಕೇಳ್ತಾರೆ ಅನ್ನುವಂಥದ್ದು ಮುಖ್ಯ ವಿಚಾರ. ಆದರೆ ಇವರೇ ಮಾತಾಡಿದ್ದಾರೆ ವಿಧಿವಿಜ್ಞಾನ ಪ್ರಯೋಗಾಲಯ ಅದನ್ನು ಸಾಬೀತುಪಡಿಸ್ಬೇಕು. ಹೌದಪ್ಪ ಇದು ಮಾತಾಡಿರೋದು ಇವರೇನೆ, ಇವ್ರ ಧ್ವನಿ ಮ್ಯಾಚ್ ಆಗ್ತಿದೆ ಅಂತ. ಆ ನಂತರದಲ್ಲಿ ಆರೋಪ ಕೊಂದು ಹುರುಳು ಸಿಗುತ್ತೆ. ಸತ್ವ ಇದೆ ಈ ಆರೋಪದಲ್ಲಿ ಅನ್ನೋದು ಗೊತ್ತಾಗುತ್ತೆ. ಆದಾಗ್ಯೂ ಒಂದು ಆರೋಪ ಬಂದ ಮೇಲೆ ಅದು 250 ಕೋಟಿ ಆರೋಪ ಅಂದಾಗ ಎಲ್ಲೋ ಒಂದು ಕಡೆ ಆ ತಿಮ್ಮಾಪುರ ಅವರೇನೆ ಇಲ್ಲ ನಾನು ತನಿಖೆಗೆ ಸಹಕರಿಸ್ತೀನಿ, ತನಿಖೆ ಕೊಡಿ ಅಂತ ಹೇಳ್ಬಿಟ್ಟು ಆ ಪೋಸ್ಟ್ನಲ್ಲಿ ಇದ್ದುಕೊಂಡೇ ತನಿಖೆಯನ್ನೇ ಎದುರಿಸಬಹುದು. ಒಂದು ವೇಳೆ ತಪ್ಪಾದರೆ ರಿಸೈನು ಮಾಡಬಹುದು. ಶಿವಲಿಂಗೇಗೌಡರ ಧಾಟಿಯನ್ನು ನೋಡಿದ್ರೆ ಅಲ್ಲೇನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಮೇ ಬಿ ಹಾಸನದ ರೀತಿಯಲ್ಲಿ ಪೆನ್ಡ್ರೈವ್ಗಳಲ್ಲಿ ರಿಲೀಸ್ ಆಗಿದ್ದು ಮಾತ್ರ ಸರಿಯಾದ ದಾಖಲೆ ಅಂತ ಶಿವಲಿಂಗೇಗೌಡರು ಭಾವಿಸಿರಬಹುದೇನೋ. ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ MLC ನಜೀರ್ ಅಹ್ಮದ್ ನೀಡಿದ ಅವಹೇಳನಕಾರಿ ಹೇಳಿಕೆ ಇಂದು ಕೂಡ ವಿಧಾನ ಪರಿಷತ್ನಲ್ಲಿ ಗದ್ದಲದ ವಾತಾವರಣಕ್ಕೆ ಕಾರಣವಾಗಿತ್ತು. ಬಿಜೆಪಿ ಸದಸ್ಯರು ಸದನದ ಬಾವಿಗೆ ಇಳಿದು ನಜೀರ್ ಅಹಮದ್ ವಿರುದ್ಧ ಘೋಷಣೆ ಕೂಗಿದ್ರು. ಸಭಾಪತಿ ಬಸವರಾಜ ಹೊರಟ್ಟಿ ಕೂಡ ನಜೀರ್ ಅಹಮದ್ ಬೇಷರತ್ ಕ್ಷಮೆಯಾಚಿಸಬೇಕೆಂದು ಸೂಚಿಸಿದ್ರು. ಆದರೆ ತಮ್ಮ ಹೇಳಿಕೆಗಳಿಗಾಗಿ ಶಾಸಕಾಂಗದಿಂದ ಅಮಾನತುಗೊಳ್ಳಲು ಸಿದ್ಧವಾಗಿದ್ದು ಕ್ರಮ ಕೇಳುವ ಅಥವಾ ಕ್ಷಮೆ ಕೇಳುವ ಪ್ರಶ್ನೆಯೇ ಇಲ್ಲ. ಮಹಾತ್ಮ ಗಾಂಧಿ ನಿಜವಾದ ವಿಶ್ವಗುರು ಎಂದು ನಂಬುವುದರಿಂದ ಮೋದಿ ಅವರನ್ನು ವಿಶ್ವಗುರು ಅಂತ ನಾನು ಕರೆಯುವುದಿಲ್ಲ, ಹಾಗೆ ಕರೆಯೋದನ್ನು ವಿರೋಧಿಸ್ತೀನಿ ಹೀಗಂತ ನಜೀರ್ ಅಹಮದ್ ಪಟ್ಟು ಹಿಡಿದಿದ್ರು. ಇದರಿಂದಾಗಿ ಗದ್ದಲ ಮತ್ತಷ್ಟು ಹೆಚ್ಚಾದಾಗ ಕಲಾಪವನ್ನು ಮುಂದೂಡಬೇಕಾಯಿತು. ಹೌದು, ವಿಶ್ವಗುರು ಕೇವಲ ಮಹಾತ್ಮ ಗಾಂಧಿ ಅಥವಾ ಬಸವೇಶ್ವರರು. ಆದರೆ ಪ್ರಜಾಪ್ರತಿನಿಧಿಗಳನ್ನು, ಅದು ಸಿದ್ದರಾಮಯ್ಯ ಇರಲಿ ನರೇಂದ್ರ ಮೋದಿ ಇರಲಿ, ಅವರನ್ನೆಲ್ಲ ವಿಶ್ವಗುರು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ. ಆದರೆ ಇಲ್ಲಿ ದೇಶದ್ರೋಹಿ ಅನ್ನುವಂತಹ ಒಂದು ಆರೋಪವನ್ನು, ಒಂದು ಹೇಳಿಕೆಯನ್ನು, ಒಂದು ಘೋಷಣೆಯನ್ನು ಕೊಟ್ಟಿದ್ದಿದೆಯಲ್ಲ ಅಂಥದ್ದನ್ನು, ಯಾಕಂದರೆ ಗುರುತರ ಜಾಗದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಂಥವ್ರನ್ನು, ಅದರಲ್ಲೂ ಪ್ರಧಾನಿ ಮುಖ್ಯಮಂತ್ರಿ ಇಂಥವ್ರನ್ನು ಆ ರೀತಿ ಕರೆಯುವಂಥದ್ದು ತಪ್ಪು. ಹಾಗೆ ನೋಡಿದ್ರೆ ನಜೀರ್ ಅಹಮದ್ ಅವರು ಇವತ್ತು ಹೇಳ್ತಿರುವಂಥದ್ದು ನಾನು ವಿಶ್ವಗುರು ಅಂತ ಕರೆಯೋದಲ್ಲ, ಅದನ್ನು ವಿರೋಧಿಸ್ತೀನಿ ಅನ್ನುವಂಥದ್ದು ಇದೆಯಲ್ಲ, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಪ್ಪಬಹುದಾದಂತಹ ವಿಚಾರ. ಆದರೆ ಒಬ್ಬ ಪ್ರಧಾನಿಯನ್ನು ದೇಶದ್ರೋಹಿ ಅಂತಲೋ ಮತ್ತೊಂದು ಅಂದರೆ ಅದು ಅಕ್ಷಮ್ಯ. ಅಬ್ಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದೆ. ಯಾಕಂದರೆ ವಿಪಕ್ಷಗಳು ಈಗ ಅಬ್ಕಾರಿ ಇಲಾಖೆಯ ಭ್ರಷ್ಟಾಚಾರದ ಒಂದಷ್ಟು ದಾಖಲೆಗಳನ್ನು ಇಟ್ಟುಕೊಂಡು ಓಡಾಡ್ತಿದ್ದಾರೆ. ಇದೇ ವಿಚಾರವಾಗಿ ವಿಧಾನಸಭೆ ಕಲಾಪದಲ್ಲಿ ಭಾರಿ ಗದ್ದಲವೇ ಏರ್ಪಟ್ಟಿದೆ. ಒಂದು ಹಂತದಲ್ಲಿ ಕಾಂಗ್ರೆಸ್ ಸದಸ್ಯರ ವಿರುದ್ಧ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಕೆಂಡಾಮಂಡಲರಾಗಿದ್ರು. ಹಗರಣ ಅಷ್ಟೊಂದು ದೊಡ್ಡದಿದೆ, ಹಾಗಾಗಿ ಜಾಸ್ತಿ ಮಾತನಾಡಬೇಕಿದೆ ಎಂದು ಸಿಟ್ಟಾದ್ರು. ಆಗ ದಿನೇಶ್ ಗುಂಡೂರಾವ್ ಎದ್ದು ನಿಂತು ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನಿಸಿದ್ರು. ಈ ವೇಳೆ ಸುನೀಲ್ ಕುಮಾರ್ ಓಪನ್ ಚಾಲೆಂಜ್ ಹಾಕಿದ್ದಾರೆ. ಈಗಲೇ ಚರ್ಚೆಗೆ ತೆಗೆದುಕೊಳ್ಳಿ, ನಾನು ಸಿದ್ಧನಿದ್ದೇನೆ, ಓಡಿ ಹೋಗೋದಿಲ್ಲ ಅಂತ ಗುಡುಗಿರುವಂಥದ್ದು. ಪರಶುರಾಮ ಥೀಮ್ ಪಾರ್ಕ್ನ ವಿವಾದ ಬಂದಾಗ ಸುನೀಲ್ ಕುಮಾರ್ ಅವರ ಮೇಲೆ ಗಂಭೀರ ಆರೋಪಗಳು ಕೇಳಿ ಬರುತ್ತೆ. ಈಗ ಅಬಕಾರಿ ಇಲಾಖೆಯನ್ನ ಆರೋಪ ಮತ್ತು ಪರಶುರಾಮ ಥೀಮ್ ಪಾರ್ಕ್ನ ಆರೋಪವನ್ನು ಒಂದು ತೂಕಕ್ಕೆ ಹಾಕಿ ನೋಡೋಕ್ಕಾಗೋದಿಲ್ಲ. ಪರಶುರಾಮ ಕ್ಷೇತ್ರ ಇಡೀ ಕರಾವಳಿ ಭಾಗ ಏನಿದೆ ಅಲ್ಲಿ ಪರಶುರಾಮನ ಬಗ್ಗೆ ಬಹುದೊಡ್ಡ ಭಯ ಭಕ್ತಿ ಇಟ್ಕೊಂಡಿರ್ತಾರೆ. ಆದರೆ ಅಂತಹ ಪ್ರತಿಮೆ, ಕಂಚಿನ ಪ್ರತಿಮೆಯನ್ನು ಮಾಡುವಂತಹ ಸಂದರ್ಭದಲ್ಲೇ ಒಂದಷ್ಟು ಹಣವನ್ನು ನುಂಗಿ ಹಾಕಿದ್ರು, ಬೇರೆ ಯಾವುದೋ ಲೋಹದ್ದು ಮಾಡಿಸಿದ್ರು ಅನ್ನುವಂಥದ್ದೇನಿದೆ. ಸುನೀಲ್ ಕುಮಾರ್ ಅವರು ಈಗ ಮತ್ತೊಂದು ಪೆಟ್ಟಿಗೆ ಸಿಕ್ಕಿಕೊಳ್ಳಬಹುದು. ಅಷ್ಟೇ ಅಲ್ಲ, ಅಬಕಾರಿ ಇಲಾಖೆಯ ಭ್ರಷ್ಟಾಚಾರದ ಬಗ್ಗೆ ಅವರು ಮಾತಾಡಬಾರ್ದು ಅಂತಲ್ಲ, ಮಾತಾಡಬೇಕು, ವಿಪಕ್ಷದಲ್ಲಿದ್ದಾರೆ. ಆದರೆ ಅವರ ಮೇಲಿನ ತಪ್ಪುಗಳೇನಿದ್ದಾವೆ ಅವನ್ನು ಕೂಡ ಆಡಳಿತ ಪಕ್ಷದವರು ನೆನಪಿಸ್ತಿದ್ದಾರೆ ಅನ್ನೋದಾದರೆ ಇಬ್ಬರೂ ಕೂಡ ಅವರೇನೆ ಅನ್ನೋದು ಪಕ್ಕಾ ಆಗತ್ತೆ.
ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇದೆ. ಇಂಥ ಹೊತ್ತಿನಲ್ಲಿ ಬಿಜೆಪಿ ಪಕ್ಷಕ್ಕೆ ಅಣ್ಣಾಮಲೈ ಬಿಗ್ ಶಾಕ್ ಕೊಟ್ಟಿದ್ದಾರೆ. ತಮಿಳುನಾಡು ರಾಜ್ಯದ ಎಲ್ಲ 234 ಕ್ಷೇತ್ರಗಳಲ್ಲಿ ಸಂಘಟನಾ ಪ್ರವಾಸ ಮತ್ತು ಪ್ರಚಾರ ಕಾರ್ಯಕ್ಕೆ ಯೋಜನೆ ರೂಪಿಸಿತ್ತು. ಈ ಯೋಜನೆಯ ಭಾಗವಾಗಿ ಪಕ್ಷದ ಪ್ರಮುಖ ನಾಯಕರಿಗೆ ತಲಾ 4ರಿಂದ 6 ಕ್ಷೇತ್ರಗಳ ಉಸ್ತುವಾರಿ ನೀಡಲಾಗಿತ್ತು. ಅದೇ ರೀತಿ ಅಣ್ಣಾಮಲೈ ಅವರನ್ನು 6 ಕ್ಷೇತ್ರಗಳ ಉಸ್ತುವಾರಿಯಾಗಿ ನೇಮಿಸಲಾಗಿತ್ತು. ಆದರೆ ಈ ನೇಮಕಕ್ಕೆ ಸಿಂಗಂ ಖ್ಯಾತಿಯ ಅಣ್ಣಾಮಲೈ ರಾಜೀನಾಮೆ ನೀಡಿದ್ದಾರೆ. ಈ ಬಗ್ಗೆ ಕೊಯಮತ್ತೂರಿನಲ್ಲಿ ಅಣ್ಣಾಮಲೈ ಕ್ಲಾರಿಟಿ ಕೊಟ್ಟಿದ್ದಾರೆ. ತಮ್ಮ ತಂದೆಯ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಈ ಹೊತ್ತಿನಲ್ಲಿ ಕುಟುಂಬಕ್ಕೆ ಹೆಚ್ಚಿನ ಸಮಯ ನೀಡಬೇಕಾಗಿದೆ. ಹೀಗಾಗಿ ಮುಂಬರುವ ವಿಧಾನಸಭಾ ಚುನಾವಣೆಯ ಕ್ಷೇತ್ರ ಉಸ್ತುವಾರಿ ಕರ್ತವ್ಯಗಳನ್ನು ನಿರ್ವಹಿಸಲು ತಮಗೆ ಸಾಧ್ಯವಾಗುತ್ತಿಲ್ಲ. ತಮ್ಮ ನಿರ್ಧಾರ ಸಂಪೂರ್ಣ ವೈಯಕ್ತಿಕ ಅಂತ ಹೇಳಿರುವಂಥದ್ದು. ತಂದೆಯ ವಿಚಾರ ಹೇಳಿದರೆ ಒಪ್ಪಬಹುದಾದಂತಹ ಸಂಗತಿ. ಲೋಕಸಭೆಯಲ್ಲಿ ಸ್ಪೀಕರ್ ಪೀಠದ ಮೇಲೆ ಕಾಗದಗಳನ್ನು ಎಸೆದಿದ್ದಕ್ಕಾಗಿ 8 ಮಂದಿ ವಿರೋಧ ಪಕ್ಷದ ಸಂಸದರನ್ನು ಅಮಾನತುಗೊಳಿಸಲಾಗಿದೆ. ಕಾಂಗ್ರೆಸ್ಸಿನ ಮಣಿಕಂ ಠಾಕೂರ್, ಗುರ್ಜಿತ್ ಸಿಂಗ್, ಅಮರೀಂದರ್ ಸಿಂಗ್, ಕಿರಣ್ ಕುಮಾರ್ ರೆಡ್ಡಿ, ಹಿಬಿ ಹಿಡನ್, ಡೀನ್ ಕುರಿಯಾಕೋಸ್, ಪ್ರಶಾಂತ್ ಪಡೋಲೆ ಮತ್ತು ಸಿಪಿಎಂನ ಎಸ್ ವೆಂಕಟೇಶನ್ರನ್ನ ಸಸ್ಪೆಂಡ್ ಮಾಡಲಾಗಿದೆ. ಎಂಎಂ ನರವಾಣಿ ಅವರ ಅಪ್ರಕಟಿತ ಪುಸ್ತಕದಲ್ಲಿನ ಅಂಶಗಳನ್ನು ಉಲ್ಲೇಖಿಸಲು ರಾಹುಲ್ ಗಾಂಧಿಗೆ ಅವಕಾಶ ನಿರಾಕರಿಸಲಾಗಿತ್ತು. ಇದರಿಂದ ಆಕ್ರೋಶಗೊಂಡ ವಿಪಕ್ಷದ ಸದಸ್ಯರನ್ನ ಸ್ಪೀಕರ್ ಕಡೆ ಕಾಗದ ತೋರಿದ್ರು. ಈ ನಡವಳಿಕೆ ಸಂಸತ್ತಿನ ಶಿಷ್ಟಾಚಾರದ ಗಂಭೀರ ಉಲ್ಲಂಘನೆ ಎಂದು ಪರಿಗಣಿಸಲಾಗಿದೆ. ಹಾಗೂ ಬಜೆಟ್ ಅಧಿವೇಶನ ಮುಗಿಯುವವರೆಗೂ ಈ ಸಂಸದರು ಸದನಕ್ಕೆ ಹಾಜರಾಗದಂತೆ ಅಮಾನತುಗೊಳಿಸಲಾಗಿದೆ. ನರವಾಣಿ ಅವರು ಯಾರೋ ಅಲ್ಲ, ಸೇನಾ ಮುಖ್ಯಸ್ಥರಾಗಿದ್ದವರು. ಅಂತಹ ವ್ಯಕ್ತಿ 2022ರಲ್ಲಿ ನಿವೃತ್ತಿ ಆದಮೇಲೆ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದಲ್ಲಿ ಏನನ್ನು ಬರೆದಿದ್ದಾರೆ ಅದನ್ನು ಸದನದಲ್ಲಿ ಮಾತಾಡೋದು ಏನು ತಪ್ಪು? ಯಾಕಂದರೆ ಇವತ್ತಿನ ಸರ್ಕಾರವೇ ಅವತ್ತು ಇತ್ತು, ಅವರೇ ಪ್ರಧಾನಿಗಳಾಗಿದ್ದರು. ಆದರೆ ಅವತ್ತು ಒಂದಷ್ಟು ತಪ್ಪುಗಳಾಗಿತ್ತು ಅನ್ನೋದನ್ನು ಆ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಒಂದು ವೇಳೆ ಪುಸ್ತಕದಲ್ಲಿರೋದು ಸುಳ್ಳೇ ಆದರೆ ನರವಾಣಿ ಅವರನ್ನು ಅರೆಸ್ಟ್ ಮಾಡಿಸಬಹುದು, ಅವ್ರ ವಿರುದ್ಧ ಕ್ರಿಮಿನಲ್ ತನಿಖೆಗೆ ಆದೇಶಿಸಬಹುದು, ಅಥವಾ ಆ ಪುಸ್ತಕವನ್ನೇ ಬ್ಯಾನ್ ಮಾಡಬಹುದು. ಅದನ್ನು ಬಿಟ್ಟು ಆ ಪುಸ್ತಕದಲ್ಲಿನ ವಿಚಾರಗಳನ್ನು ಉಲ್ಲೇಖ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ ಸ್ಪೀಕರ್ ಒಂದು ಪಕ್ಷದ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ, ಅವರ ಪರವಾಗಿ ಮಾತಾಡ್ತಿದ್ದಾರೆ ಅಂತ ಆರೋಪ ಬರುತ್ತೆ. ಆದರೆ ಸ್ಪೀಕರ್ ಅಂಥದ್ದೊಂದು ಪರ್ಮಿಷನ್ ಕೊಡಲಿಲ್ಲ ಅಂತ ಅವ್ರ ಕಡೆ ಪೇಪರ್ ಸಿಗದೆ ಎಸೆಯುವಂಥದ್ದು ಮತ್ತೊಂದು ಮಾಡಿದ್ರೂ ಕೂಡ ಅದು ಸದನದ ಶಿಷ್ಟಾಚಾರದ ಉಲ್ಲಂಘನೆಯೇ ಆಗತ್ತೆ. ಅವಕಾಶವೇ ಕೊಡಲಿಲ್ಲ, ನಾವಿನ್ನೇನು ಮಾಡಬೇಕು ಅಂದಾಗ ಗೂಳಿಹಟ್ಟಿ ಶೇಖರ್ ಅವ್ರ ಥರ ಶರ್ಟ್ ಹರಾಕೊಳ್ಳೋದಲ್ಲ, ಅಲ್ಲಿನ ನೀತಿ ನಿಯಮಗಳನ್ನು, ಸದನದ ರೂಲ್ಸ್ಗಳನ್ನು ಓದಿಕೊಂಡು ಅದಕ್ಕೆ ತಕ್ಕಂತೆ ಪರ್ಯಾಯ ಕ್ರಮಕ್ಕೆ ಅವರು ಬೇಡಿಕೊಳ್ಳಬಹುದಾಗಿತ್ತು. ಇವೆಲ್ಲ ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.